ಹಾಯ್ ನಮಸ್ಕಾರ. ಖುಷಿಯ ಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇವತ್ತು ಸಂಜೆ ವಿಡಿಯೋನ ನಾನು ಸಂಜೆ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಅಡುಗೆ ಮನೆಯಲ್ಲಿ ಏನೋ ಒಂದು ರೆಸಿಪಿ ಮಾಡ್ತಾಯಿದ್ದಾರೆ, ನಾನ್ ವೆಜ್ ರೆಸಿಪಿ ಮಾಡ್ತಾಯಿದ್ದಾರೆ. ಮಕ್ಕಳು ಇಬ್ಬರು ಕೂಡ ಅಪ್ಪನಿಗೆ ಡಿಮ್ಯಾಂಡ್ ಮಾಡಿದಾಗ ಅವರೇ ರೆಸಿಪಿಗಳನ್ನ ಮಾಡ್ತಾರೆ. ಏನು ಬೇಕೋ ಅದನ್ನು ಮಕ್ಕಳಿಗೆ ಮಾಡಿಕೊಡುವಂಥದ್ದು ಅವರ ಡ್ಯೂಟಿ ಆಗಿರುತ್ತೆ. ಅಡುಗೆ ಮನೇಲಿ ಸೇರಿಕೊಂಡಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ಬನ್ನಿ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ. ಹಾಗೆ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾಯಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನನ್ನ ಚಾನಲಲ್ಲಿ ಆದಷ್ಟು ನಾನ್ ವೆಜ್ ರೆಸಿಪಿನ ನಾನು ತೋರಿಸಿಲ್ಲ. ಇವತ್ತು ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ. ಅವ್ರು ಮಾಡ್ತಾ ಇರುವಂಥದ್ದನ್ನು ಏನು ಮಾಡ್ತಾಯಿದ್ದಾರೆ, ಏನು ಸ್ಪೆಷಲ್ ಮಾಡ್ತಾಯಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ. ನಾನು ಕೂಡ ಹೋಗಿಲ್ಲ ಅಡುಗೆ ಮನೆಗೆ, ಅವರೇನೋ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ, ಈಗ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಏನು ಮಾಡ್ತಾ ಇದ್ದಾರೆ ನೋಡೋಣ. ಏನು ಮಾಡ್ತಾ ಇದ್ದೀರಾ ಸ್ಪೆಷಲ್? ಬನ್ನಿ, ಮಕ್ಕಳಿಗೋಸ್ಕರ ಇವತ್ತು ಆದಷ್ಟು ನಾನ್ ವೆಜ್ ರೆಸಿಪಿ ಏನಾದರೂ ಈವ್ನಿಂಗ್ ಟೈಮ್, ಸಂಜೆ ಟೈಮ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಇವರೇ ಬರೋದು. ಮಕ್ಕಳು ಇಷ್ಟಪಡ್ತಾರೆ. ಇವತ್ತೇನೋ ಸ್ಪೆಷಲ್ ಮಾಡ್ತಿದ್ರೆ, ತುಂಬ ಐಟಮ್ಸ್ಗಳು ಇಟ್ಕೊಂಡಿದ್ದಾರೆ. ಬನ್ನಿ, ಏನು ಮಾಡ್ತಾಯಿದ್ದೀರಾ ಕೇಳ್ತೀನಿ. ಫ್ರೆಂಡ್ಸ್, ಇವತ್ತು ಮಕ್ಕಳಿಗೋಸ್ಕರ ಸ್ಪೆಷಲ್ KFC ಚಿಕನ್ ಮನೇಲೇ ಯಾವ ರೀತಿ ಮಾಡ್ಬೋದು ಅಂತ, ಸಿಂಪಲ್ಲಾಗಿ ಮನೇಲೇ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಈ ರೆಸಿಪಿನ ಇವತ್ತು ತೋರಿಸ್ಕೊಡ್ತಾರೆ. ಇವತ್ತು ಆಫೀಸಿಂದ ಬೇಗ ಬಂದಿರೋ ಕಾರಣ ಮಕ್ಕಳುಗಳು ಏನಾದರೂ ಡಿಶ್ ಬೇಕು ಅಂತ ಕೇಳಿದ್ರು. ಸೊ ಆ ಒಂದು ರೀಸನಿಂದ ಇವತ್ತು ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಕೆಂಟಕ್ಕಿ ಫ್ರೈಡ್ ಚಿಕನ್, KFC ಚಿಕನ್. ಮಕ್ಕಳಂತೂ ಹೊರಗಡೆ ತುಂಬ ಕೇಳ್ತಾರಲ್ಲ ಸ್ನೇಹಿತರೆ. ಹಿಂಗೆ ಅಂತಲೇ ಕ್ರಿಸ್ಪಿ ಆಗಿರುತ್ತಲ್ಲ, ತುಂಬ ಇಷ್ಟಪಡ್ತಾರೆ ಮಕ್ಕಳು. ನೋಡೋಣ ಯಾವ ರೀತಿ ಮಾಡ್ತಾರೆ, ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ನೀವು ಕೂಡ ನೋಡಿ. ರಸಮ್ ಇದೆ, ಇವತ್ತು ರಸಮ್ ಮಾಡಿದ್ದೀನಿ, ರೈಸ್ ಮಾಡಿದ್ದೀನಿ. ಸೈಡ್ಗೆ KFC ಚಿಕನ್ ಮಾಡ್ತಾ ಇದ್ದಾರೆ. ಬನ್ನಿ, ಏನೆಲ್ಲ ಐಟಮ್ಸ್ನ ಉಪಯೋಗಿಸ್ತಿದ್ದಾರೆ, ಹೇಗೆ ಯಾವ ಮೆಥಡಲ್ಲಿ ಅದನ್ನು ಮಾಡ್ತಾರೆ ಅಂತ ಹೇಳಿ ನನಗೂ ಕೂಡ ಗೊತ್ತಿಲ್ಲ. ನಾನು ನೋಡ್ಕೊಳ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ. ಒಂದೊಂದೇ ಮೆಥಡ್ ತೋರಿಸ್ತೀರಾ? ಒಂದೊಂದೇ ಮೆಥಡ್ನ ನಿಮಗೆ ತೋರಿಸ್ತೀನಿ. ನಾನು ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ. ನೋಡಿ, ಕಂಟಿನ್ಯೂ ಆಗಿ ವಿಡಿಯೋ ನೋಡಿ, ಲಾಸ್ಟ್ವರೆಗೂ ಕೂಡ KFC ಚಿಕನ್ ಹೇಗೆ ಬರುತ್ತೆ ನೋಡೋಣ. ಬನ್ನಿ, ಏನೆಲ್ಲ ಹಾಕ್ತಾ ಇದ್ದೀರಾ ತೋರಿಸಿ. ಮೊದಲಿಗೆ ನೋಡಿ, ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ತಾ ಇದ್ದೀನಿ ನೋಡಿ. ಇದೇ ಕಪ್ಪು ಮೈದಾ ಹಿಟ್ಟಿನ ಬೌಲ್ನೊಳಗೆ ಕಾಯಿಸಿದ ಹಾಲಾಗಿರ್ಬೋದು ಅಥವಾ ಹಸಿ ಹಾಲಾಗಿರ್ಬೋದು, 1 ಕಪ್ ಮೈದಾ ಹಿಟ್ಟಿಗೆ 2 ಕಪ್ಪು ಹಾಲನ್ನ ತಗೊಳ್ಬೇಕಾಗುತ್ತೆ. ಈಗ 1 ಕಪ್ ಮೈದಾ ಹಿಟ್ಟು ಹಾಕಿದ್ದೀರಾ. ಇವತ್ತು ನಾನು ರೆಸಿಪಿ ಮಾಡ್ತಾ ಇರೋದು 1 kg ಚಿಕನ್ಗೆ. 1 kg ಚಿಕನ್ಗೆ 1 ಕಪ್ ಮೈದಾ ಹಿಟ್ಟು, 2 ಕಪ್ ಹಾಲು, ಆಮೇಲೆ 1 ಟೀ ಸ್ಪೂನು ಬೇಕಿಂಗ್ ಪೌಡರು, ಆಮೇಲೆ ಒಂದು ಸ್ಪೂನ್ ಬಂದ್ಬಿಟ್ಟು ಖಾರದ ಪುಡಿ, ಚಿಲ್ಲಿ ಪೌಡರ್, ಆಮೇಲೆ ಅರ್ಧ ಸ್ಪೂನ್ ಬಂದು ಮೆಣಸಿನ ಪೌಡ್ರ್, ದಟ್ ಮೀನ್ಸ್ ಪೆಪ್ಪರ್ ಪೌಡ್ರು ಅರ್ಧ ಸ್ಪೂನು, ಆಯಿತಾ. ಆಮೇಲೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏಕೆಂದರೆ ಚಿಲ್ಲಿ ಪೌಡರ್ ಎಲ್ಲ ಜಾಸ್ತಿ ಆಗ್ತಾ ಇದ್ದೀರಾ, ಖಾರ ಆಗ್ಬಿಡುತ್ತೆ, ನೋಡ್ಕೊಂಡು ಹಾಕೋಬೇಕು. ಈಗ ಇದು ಬಂದು ಟೊಮೆಟೊ ಸಾಸ್ 1 ಸ್ಪೂನ್ ತಗೊಳ್ಳೋಣ. ಟೊಮೆಟೊ ಸಾಸ್ ಬಂದ್ಬಿಟ್ಟು 1 ಸ್ಪೂನ್. ಒಂದು ಸ್ಪೂನ್ ಟೊಮೆಟೊ ಸಾಸ್. 1 ಸ್ಪೂನ್ ಟೊಮೆಟೊ ಸಾಸ್. ಅದು ಕ್ಯಾಪ್ ತೆಗೆದ್ಬಿಡಿ, ಮೇಲ್ಗಡೆ ಕ್ಯಾಪ್ ತೆಗಿರೋ ತೂತು ಮಾಡಿಲ್ಲಲ್ಲ, ಅದಕ್ಕೆ ಹಾಗೆ ಸ್ಪೂನ್ಗೆ ಹಾಕಿ. ಇದು 1 ಸ್ಪೂನು ರೆಡ್ ಚಿಲ್ಲಿ ಸಾಸ್. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ನೋಡಿ ಫ್ರೆಂಡ್ಸ್, ಹೀಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ.
ಇದು ಎಲ್ಲ ಟೈಮಲ್ಲೂ ಒಂಥರ ಟೇಸ್ಟಿಯಾಗಿರುತ್ತೆ. ಮನೇಲಿ ಈಸಿ ರೆಸಿಪಿ ಇದು. ಎಲ್ಲರೂ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ಹೋಟೆಲ್ಗಿಂತ ತುಂಬ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಏನು ಆಗಲ್ಲ ಇದು. ಈಗ ನೋಡಿ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. 1 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದಾರೆ ನೋಡಿ, ಅದಕ್ಕೆ 2 ಕಪ್ ಹಾಲಲ್ಲಿ 1 ಕಪ್ ತೊಗೊಂಡು ಈಗ ಗಂಟು ಆಗದೇ ಇರೋ ರೀತಿ ಕಲಿಸ್ಕೋಬೇಕು. ಪೂರ್ತಿಯಾಗಿ ಮೊದಲೇ ಹಾಲು ಹಾಕ್ಕೋಬಾರ್ದು. 2 ಕಪ್ ಹಾಲು ತೊಗೊಳ್ತಾ ಇದ್ದೀವಲ್ಲ, 2 ಕಪ್ಪನ್ನು ಕೂಡ ಒಂದೇ ಸಲ ಹಾಕಬಾರ್ದು ಅಂತ ಹೇಳ್ತಿದ್ದಾರೆ. ತುಂಬ ತೆಳುವು ಆಗ್ಬಿಡುತ್ತೆ ಅದು. ಈಗ ನೋಡ್ಕೊಂಡು ಈಗ ನಾವು ನೋಡ್ಕೊಂಡು ಗಟ್ಟಿ ಆಗೋ ರೆಸಿಪಿಲಿ ನಾವು ಮಾಡ್ಕೋಬೇಕು ಅಷ್ಟೇ. ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಇದೆ. ಗಟ್ಟಿ ಎಲ್ಲ ನೋಡಿ ಈ ಟೈಪಲ್ಲಿ ಬಂದಿದೆ. ಈಗೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಟೈಪ್ ಬಂದಾದ್ಮೇಲೆ ಇನ್ನೊಂದು ಕಪ್ ಹಾಲು ಹಾಕೊಳ್ಬೇಕು. ಯಾಕೆಂದರೆ 1 ಚಿಕನ್ ನೆನಿಬೇಕಲ್ಲ, 1 kg ಚಿಕನ್ ಇದು 1 kg ಚಿಕನ್ ಆಗಿರೋದ್ರಿಂದ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಚಿಕನ್ ಕಲಿಸ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟ್ ಅದ ಬಂದಿದೆ. ಒಳ್ಳೆ ಅದೇ ಬಂದಿದೆ ಇವಾಗ. ನೋಡಿ ಈ ರೀತಿ ಅದ ಬರಬೇಕು. ಈಗ ಏನು ಮಾಡಬೇಕು ಅಂದರೆ ಒಂದೊಂದೇ ಪೀಸ್ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಫೋನ್ ಗೊತ್ತಾಯ್ತು. ಓಕೆ ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ ಇದರೊಳಗೆ ಉಪ್ಪು ಖಾರ ಮಸಾಲ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ನಾನ್ ವೆಜ್ ರೆಸಿಪಿ ನೋಡಿಲ್ಲದೆ ಇರೋರು ಸ್ಕಿಪ್ ಮಾಡಿ. ಏಕೆಂದರೆ ನನ್ನ ಚಾನಲಲ್ಲಿ ನಾನ್ ವೆಜ್ ತೋರಿಸಿಲ್ಲ ಅಷ್ಟಾಗಿ. ಕೆಲವರು ರಿಕ್ವೆಸ್ಟ್ ಹೇಳ್ತೀರಾ ಅಕ್ಕ ತೋರಿಸಿ ಅಂತ ಹೇಳ್ತೀರಾ. ನಾನು ಹೇಳಿದ್ದೀನಿ, ನಾವು ನಾನ್ ವೆಜ್ ತಿನ್ನುವಂಥ ಕುಟುಂಬ, ಆದರೂ ರಾಯರನ್ನ ಆರಾಧನೆ ಮಾಡ್ತೀನಿ. ಇಲ್ಲಿ ಭಕ್ತಿಗೂ ನಾವು ತಿನ್ನೋ ಆಹಾರಕ್ಕೂ ಸಂಬಂಧ ಇಲ್ಲ ಅಂತೇಳಿ ತುಂಬ ಬಾರಿ ಹೇಳಿದ್ದೀನಿ. ಮಕ್ಕಳಿಗೆಲ್ಲ ಬೇಕಲ್ಲ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಈಗ ನಮ್ಮ ಮನೆಯವರೇ ಮಾಡ್ತಾ ಇರೋದ್ರಿಂದ ನಿಮಗೆ ಅವರೇ ಒಂದು ಮಾಡೋದನ್ನು ತೋರಿಸ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು, ಚೆನ್ನಾಗಿ ನೆನಿಬೇಕು. ಇದೆಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ, ಕ್ರಿಸ್ಪಿ ಮತ್ತು ಜ್ಯೂಸಿ ಈ ರೀತಿ ಇರುತ್ತೆ. ಏಕೆಂದರೆ ನೀವು ಇದನ್ನು ಈ ರೀತಿ ಕಲಸೆಲ್ಲ ಆದಮೇಲೆ 2 ರಿಂದ 3 ಅವರ್ ಆದರೂ ಕೂಡ ನೆನಿಬೇಕು. ಎಷ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಅದರಿಂದ ಚೆನ್ನಾಗಿ ಈ ಥರ ನೆನೆಸಬೇಕು. 3 ಅವರ್ ನೆನೆಯೋಕ್ಕೆ ಬಿಡ್ತೀವಿ. ಈಗ ಅದಾದಮೇಲೆ ಮುಂದಿನ ಮೆಥಡ್ ಹೇಗಿರುತ್ತೆ, ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ತಾರೆ. ಈಗ ಇದು 2 ರಿಂದ 3 ಗಂಟೆ ನೀವು ಅಕಸ್ಮಾತು ರಾತ್ರಿ ಬೆಳಗ್ಗೆ ಮಾಡ್ಕೊಳ್ತೀನಿ ಅಂದರೆ ನೈಟು ಕಲಸಿ ಫ್ರಿಜ್ಗೆ ಇಟ್ಬಿಡಿ. ಈ ರೀತಿ ಬೆಳಗ್ಗೆ ಮಾಡ್ಕೊಳ್ತೀನಿ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ, ಜ್ಯೂಸಿಯಾಗಿರುತ್ತೆ, ಮೇಲೆ ಕ್ರಿಸ್ಪಿಯಾಗಿರುತ್ತೆ. KFC ಚಿಕನ್ ನೋಡ್ತೀರಲ್ಲ, ಮೇಲ್ಗಡೆ ಯಾವ ಥರ ಕ್ರಿಸ್ಪಿ ಇರುತ್ತೆ, ಅದೇ ಥರ ಬರುತ್ತೆ. ಆ ರೀತಿ ಬರೋದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು 1-2 ಅವರ್ ನೆನೆಯಕ್ಕೆ ಬಿಡೋಣ. ಅದಾದಮೇಲೆ ನಿಮಗೆ ತೋರಿಸ್ತಾರೆ. ಹೇಳಿ. ಸಂಪೂರ್ಣವಾಗಿ ಮುಳುಗೋಗಿದೆ ಇದು. ಈ ರೀತಿ ಇರಬೇಕು. 2 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆವಾಗ ನಾವು ನೆಕ್ಸ್ಟ್ ಮೆಥಡ್ನ ನಿಮಗೆ ತೋರಿಸ್ಕೊಡ್ತೀನಿ, ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ. ಚೆನ್ನಾಗಿದೆ. ಈಗ ನೆನೆಯಕ್ಕೆ ಇಟ್ಬಿಟ್ಟು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. 1-2 ಅವರ್ ಆಗಲಿ.
ಈಗ ಇದು ಮಾಡಲ ನೋಡಿ ಇವಾಗ ಹೇಳಿ ನೆಂದಿದೆ. ಇವಾಗ 2-2.5 ಗಂಟೆ ಟೈಮ್ ಆಗಿದೆ. ನಾವು ಕಲಸಿ ಅಲ್ವಾ, ನಾನು ಮಾಡಿದ್ದೀನಿ. ಈಗ 2-2.5 ಗಂಟೆ ಆಗಿದೆ. ನೆಂದಿದೆ ಫುಲ್ಲು ನೋಡಿ, ಫುಲ್ಲು ಚೆನ್ನಾಗಿ ಎಲ್ಲ ಇಟ್ಕೊಂಡಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಕೆ.ಜಿ ಅಷ್ಟು ಮೈದಾ ಇಟ್ಟಿದೆಯಾ? ಮೈದಾ ಹಿಟ್ಟು ಅರ್ಧ ಕೆ ಜಿ ಇದೆ. ಯಾಕೆ ಇದು ಡಿಪ್ ಮಾಡಲಿಕ್ಕೆ, ಇದು ಡಿಪ್ ಮಾಡೋಕ್ಕೆ, ಡಿಪ್ ಮಾಡಿ ಆಯಿಲಲ್ಲಿ ಇದು ಮಾಡೋಕ್ಕೆ. ಇವಾಗ ಅರ್ಧ ಸ್ಪೂನು ಇದು ಹಾಕ್ಕೊಳ್ತೀನಿ, ಚಿಲ್ಲಿ ಪೌಡ್ರು. ಬಿಡಿ ನೋಡಿ, 1/2 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರು. ಓಕೆ, ಇದಾದಮೇಲೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರು. ನೋಡಿ, ಪೆಪ್ಪರ್ ಪೌಡ್ರು. ಇದನ್ನ ಏನು ಮಾಡಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸಾಲ್ಟು, ಇಲ್ಲಿ ಎಣ್ಣೆ ಕಾಯ್ಲಿಕ್ಕೂ ಇಟ್ಟಿದ್ದೀವಿ. ಎಣ್ಣೆ ಯಾವಾಗಲೂ ಕೂಡ ಏನು KFC ಚಿಕನ್ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿದ್ಮೇಲೆ ಉರಿ ಕಡಿಮೆ ಇಟ್ಕೋಬೇಕು. ನೋಡಿ ಇವಾಗ ರುಚಿಗೆ ತಕ್ಕಷ್ಟು, ಏಕೆಂದರೆ ನಾವು ಇಲ್ಲೂ ಕೂಡ ಉಪ್ಪು ಹಾಕಿದ್ದೀವಿ ಕಲಿಸ್ಬೇಕಾದ್ರೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಇದಕ್ಕೆ ಉಪ್ಪನ್ನ ನೋಡಿ ಹಾಕ್ಕೋಬೇಕು. ಹಾಕಿ ಇವಾಗ ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಪೌಡ್ರ್ ಆಗಲಿ, ಪೆಪ್ಪರ್ ಪೌಡ್ರ್ ಆಗಲಿ, ಮತ್ತು ಸಾಲ್ಟ್ ಆಗಲಿ ಎಲ್ಲ ಮೈದಾ ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದೊಂದು ಕಡೆ ಉಳ್ಕೋಬಾರ್ದು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಆಗಿದೆ. ಇವಾಗ ನಾವೇನಿಲ್ಲಿ ಚಿಕನ್ ಪೀಸ್ ಇದೆಯೋ ಒಂದೊಂದೇ ಪೀಸನ್ನ ತಗೊಂಡು, ಮತ್ತು ಇದು ಐಸ್ ವಾಟರು ನಿಮಗೆ ಹೇಳಿಲ್ಲ ನಾನು. ಇದು ನೋಡಿ, ಇದು ಐಸ್ ವಾಟರು ಇಂಪಾರ್ಟೆಂಟು. ಇದು ಬೇಕೇ ಬೇಕು. ಏನು KFC ಚಿಕನ್ ಆಗಬೇಕು ಅಂತ ಹೇಳಿದ್ರೆ ಐಸ್ ವಾಟ್ರು ಬೇಕೇ ಬೇಕು. ಎಣ್ಣೆನೂ ಕೂಡ ಕಾಯ್ತಾ ಇದೆ, ಕಾದಿದೆ. ಇವಾಗ ಒಂದು ಸ್ವಲ್ಪ ಉರಿ ಕಡಿಮೆ ಮಾಡ್ಕೊಂಡಿರ್ತೀನಿ. ಬನ್ನಿ ಇವಾಗ ನೋಡಿ, ಈಗ ಚಿಕನ್ ಪೀಸನ್ನ ಅದಲ್ಲ ಇಲ್ಲಿ ಮೈದಾ ಹಿಟ್ಟಿಗೆ ಹಾಕ್ತಾಯಿದ್ದೆ ವೀಡಿಯೋಗೆ. ಈ ಕಡೆ ಒಂದು ಮಾಡಿ ತೋರಿಸ್ಬೇಕಲ್ಲ ಅವ್ರಿಗೆ. ನೋಡಿ, ಈ ರೀತಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಡಬಲ್ ಡಿಪ್ ಬೇಕು ಇದಕ್ಕೆ. ಮಿಕ್ಸ್ ಮಾಡಿ ನಿಮ್ಮ ಕೈ ಹತ್ರ ಮಿಕ್ಸ್ ಮಾಡಿಕೊಂಡು ಮೈದಾ ಹಿಟ್ಟಲ್ಲಿ ಈ ಥರ ಮಿಕ್ಸ್ ಮಾಡಿಕೊಂಡು ಐಸ್ ವಾಟ್ರ್ ಏನಿದೆಯೋ ಅದಕ್ಕೆ ಈ ಥರ ಬಿಡಿ. ಅದರೊಳಗೆ ಐಸ್ ಬಿಡಬೇಕು. 1 ನಿಮಿಷ ಬಿಡಬೇಕು. ಈ ರೀತಿ 1 ನಿಮಿಷ ಬಿಡಬೇಕು. ಯಾವತ್ತೂ ಕೂಡ ಇದನ್ನು ಮಾಡಿ ಇಟ್ಕೋಬಾರ್ದು. ಏನು ಒಂದು ರೆಡಿ ಆಗುತ್ತೋ ಈ ಥರ ಒಂದು ರೆಡಿ ಆದಮೇಲೆ ನಾವು ಎಣ್ಣೆಗೆ ಹಾಕಬೇಕು. ಅದು ಬೇಯೋ ಅಷ್ಟರಲ್ಲಿ ನಾವು ಇನ್ನೊಂದನ್ನು ರೆಡಿ ಮಾಡ್ಕೋಬಹುದು. ನೋಡಿ, ಈಗ ಈಗ ಈ ರೀತಿ 1 ನಿಮಿಷ ಆದಮೇಲೆ ಮತ್ತೆ ನಾವಿಲ್ಲಿ ಡಿಪ್ ಮಾಡ್ಕೋಬೇಕು. ಇದೇ ಮೆಥಡ್ ಬೇಕಾಗಿರೋದು. ಈಗ ಅಮ್ಕಿ ಮೈದಾ ಹಿಟ್ಟು ಚೆನ್ನಾಗಿ ಲೇಯರು ಇಟ್ಕೋಬೇಕು. ಈ ಥರ ಮೈದಾ ಹಿಟ್ಟು ಚೆನ್ನಾಗಿ ಲೇಯರ್ ಬರುತ್ತೆ. ಈ ರೀತಿ ನೀವು ಪ್ರೆಸ್ ಮಾಡಿ ಮೈದಾ ಹಿಟ್ಟನ್ನ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಆ ನಂತರ ಈ ರೀತಿ ಚೆನ್ನಾಗಿ ಒದರಬೇಕು. ಸ್ವಲ್ಪ ಲೈಟಾಗಿ ನೋಡಿ, ಈ ಥರ ಬರಬೇಕು. ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಬರಬೇಕು. ಈ ರೀತಿ ಬಂದಮೇಲೆ ಇಲ್ಲಿ ಎಣ್ಣೆ ಕೂಡ ಕಾದಿದೆಯಲ್ಲ, ಹಾಕೋಣ. ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾವು ಇನ್ನೊಂದನ್ನು ರೆಡಿ ಮಾಡ್ಕೋಬೇಕು. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾವು ಇನ್ನೊಂದನ್ನು ಇದೇ ರೀತಿ ಸೇಮ್ ಈಗ ಹೇಗೆ ಮಾಡಿದ್ವಿ ಈ ರೀತಿ ನೋಡ್ತಾ ಇದ್ದೀರಲ್ಲ. ನೋಡಿ, ಈ ರೀತಿ ಫಸ್ಟು ಒಂದು ರೋಲಿಂಗ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಈ ಥರ ಮಾಡಿಕೊಂಡು ಐಸ್ ನೀರಿಗೆ ಹಾಕೋದು. 1 ನಿಮಿಷ ಬಿಟ್ಬಿಡಬೇಕು. ಐಸ್ ನೀರಲ್ಲಿ 1 ನಿಮಿಷ ಬಿಡಬೇಕು. ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ
ನೋಡ್ತಾ ಇದ್ದೀರಾ. ಕೆಲವರು ಮೊಟ್ಟೆನೂ ಕೂಡ ಹಾಕ್ತಾರೆ ಕಲಿಸ್ಬೇಕಾದ್ರೆ. ಮೊಟ್ಟೆ ಹಾಕಿದ್ರೆ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕು. ನೀವು ಅದನ್ನು ನೋಡ್ಕೊಳ್ಳಿ ಬೇಯೋದನ್ನು. ಈಗ ಒಂದು ನಿಮಿಷ ಆಗಿದೆ. ಈಗ ಮತ್ತೆ ಮೈದಾ ಹಿಟ್ಟಿಗೆ ಹಾಕಿ ಡಿಪ್ ಮಾಡ್ಕೊಳ್ಳೋಣ. ಹಾಕಿ ಇವಾಗ ಚೆನ್ನಾಗಿ ಅದ್ದಬೇಕು. ಕೈಲೇನೆ ಎಮ್ಕೆ ಅದು ಮೈದಾ ಹಿಟ್ಟು ಕೂರಬೇಕು. ಈ ರೀತಿ ಮಾಡ್ಕೊಳ್ಳಿ. ಸೇಮ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೀವು KFC ಚಿಕನ್ ಏನು ಹೊರಗಡೆ ತಿಂತೀವಿ ಅದೇ ರೀತಿ ಬರುತ್ತೆ. ಮನೇಲಿ ಮಾಡಿದಾಗ ಟೊಮೆಟೊ ಸಾಸ್ ಜೊತೆ ತಿನ್ಬೋದು, ಇಲ್ಲ ಊಟದ ಜೊತೆ ಸೈಡ್ ಡಿಶ್ ಆಗು ಕೂಡ ನಾವು ಈ ಥರ ಚಿಕನ್ನ ತಿನ್ನಬಹುದು. ಚೆನ್ನಾಗಿ ಈ ಥರ ಹಾಕಬೇಕು. ಮೈದಾ ಹಿಟ್ಟು ಚೆನ್ನಾಗಿ ಕೂರಬೇಕು. ಒಂದೊಂದೇ ಹಾಕಬೇಕು. ಏಕೆಂದರೆ ಇದು ಚೆನ್ನಾಗಿ ಗರಿಗರಿಯಾಗಿ ಬರಬೇಕಲ್ಲ, ಅದು ಒಂದೊಂದೇ ಹಾಕ್ಕೋಬೇಕು. ಹೇಳಿ, ಮಾತಾಡಿ ನೀವು ಅದನ್ನು. ನೋಡಿ ಯಾವ ರೀತಿ ಕ್ರಿಸ್ಪಿ ಆಗಿದೆ. ಇವಾಗ ಸೇಮ್ ಕೆಂಟಕಿ ಫ್ರೈಡ್ ಚಿಕನ್ ಏನಿದೆಯೋ KFC ಚಿಕನ್ ಸೇಮ್ ಅದೇ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಒದರಬೇಕು. ಆಗಿದೆ. ಚೆನ್ನಾಗಿ ಒದರಿದಾಗ ಲೇಯರ್ ಬರುತ್ತೆ. ಒದರಬೇಕು. ಆವಾಗಲೇ ಅದು ಬರೋದು. ಅದು ಹಿಂಗೆ ಎಳೆ ಬರೋದು. ಈ ಥರ ನೀವು ಕ್ಲೀನಾಗಿ ಬಿಡಿ. ಈ ರೀತಿ ನೀವು ಚೆನ್ನಾಗಿ ಇದೊಂದು ಸಲ ಈ ಥರ ಒದ್ರ ಥರ ಮಾಡ್ಕೋಬೇಕು. ಆವಾಗಲೇ ಅದು ಚೆನ್ನಾಗಿ ಬರೋದು. ಏಕೆ ಮೈದಾ ಹಿಟ್ಟು ಎಣ್ಣೆ ಕಲರು ಕೂಡ ಚೇಂಜ್ ಆಗುತ್ತೆ. ಏಕೆ ಮೈದಾ ಅಲ್ವಾ, ಅದರಿಂದ ಎಣ್ಣೆ ಕೂಡ ಕಲರು ಕೂಡ ಚೇಂಜ್ ಆಗುತ್ತೆ. ಈ ರೀತಿ ಉರಿನ ಬೇಯಬೇಕಾದ್ರೆ ಸ್ವಲ್ಪ ಉರಿನ ಕಡಿಮೆನೇ ಇಟ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಳ್ಳಿ. ನೋಡಿ ನೀರಿಗೆ ಹಾಕಿದ್ದೀನಿ. ನೀರಿಗೆ ಹಾಕಿಟ್ಟಿರೋದು. ನೀರಿಗೆ ಹಾಕಿಟ್ರದ ನೀರಿಗೆ ಹಾಕಿಡ್ತಾರ ಯಾರಾದರೂ?
ನೋಡಿ ಫ್ರೆಂಡ್, ಮನೆ ಮಸಾಲ ಇದು ಬೇಯಬೇಕು ನಾವು. ಉಲ್ಟಾ ಆಮೇಲೆ ಹಾಕ್ತೀರಾ? ಇದೆಲ್ಲ ಆಮೇಲೆ. ಹಂಗೆ ಹಾಕಿ ಗ್ಯಾಸ್ ಆಫ್ ಮಾಡಿ ಇದನ್ನು ಸರಿ ಮಡಿಗೆ ಅದನ್ನು ರೆಡಿ ಮಾಡಿದ್ದಾರೆ ನೋಡಿ. ಈ ಟೇಸ್ಟ್ ಮಾಡಿ ಗಾರಿ ಇದನ್ನು ತಿಂದು ನೋಡಿ ತೋರಿಸಿ ಹೇಗಿದೆ. ತುಂಬಾ ಸೂಪರಾಗಿ ಬಂದಿದೆ, ಜ್ಯೂಸಿ ಆಗಿದೆ, ಒಳ್ಳೆ ಟೇಸ್ಟು, ಒಳ್ಳೆ ಕ್ರಿಸ್ಪಿ ಆಗಿದೆ. ದಯವಿಟ್ಟು ನೀವು ಎಲ್ಲರೂ ಇದನ್ನ ಮನೇಲಿ ಟೇಸ್ಟ್ ಮಾಡಿ, ನೀವೇ ಪ್ರಿಪೇರ್ ಮಾಡಿ, ಬಟ್ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಸಾಸ್ ಜೊತೆ ಟೊಮೆಟೊ ಸಾಸ್ ಜೊತೆ ತಿಂದ್ರಿಟ್ಟೆ ಟೊಮೆಟೊ ಚಿಲ್ಲಿ ಸಾಸು ಟೊಮೆಟೊ ಸಾಸ್ ಜೊತೆ ತಿಂದರೆ ಅದು ಮಜಾನೇ ಬೇರೆ. ಮತ್ತು ನೀವು ಎಷ್ಟು ನೆನೆಸ್ತೀರೋ ಮಾತ್ರ ನೆನೆಸೋದು ಮರಿಬೇಡಿ. ಸುಮಾರು 4 ಅವರ್ ಆದರೂ ಕೂಡ ನೆನೆಸಿ ನೋಡಿ. ಈಗ ಅದು ಚಿಲ್ಲಿ ಸಾಸ್ ಜೊತೆ ತಿನ್ನಿ, ತುಂಬ ಟೇಸ್ಟಾಗಿ ಬರುತ್ತೆ. ನೆನೆಸ್ಬೇಕು, ನೆನಪಿಟ್ಕೊಳ್ಳಿ. 1 ಅವರ್ 2 ಅವರ್ಗೆಲ್ಲ ಹಾಕೋಕ್ಕೆ ಹೋಗಬೇಡಿ. ಒಂದು 4 ಅವರು ಚೆನ್ನಾಗಿ ನೆನೆಸಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಚೆನ್ನಾಗಿ ಬರುತ್ತೆ ನೋಡಿ. ಕ್ರಿಸ್ಪಿಯಾಗಿ ಮೇಲೆ ತುಂಬ ಕ್ರಿಸ್ಪಿ, ಒಳಗಡೆ ತುಂಬ ಚೆನ್ನಾಗಿ ಬಂದಿರುತ್ತೆ. ತಿನ್ನಿ. ನೋಡಿ, ತುಂಬ ಟೇಸ್ಟಿಯಾಗಿದೆ. 1000 ರೂಪಾಯಿ ಕೊಟ್ಟು ಬದಲು ಇಲ್ಲಿ ಬರೀ 100 ರೂಪಾಯಲ್ಲಿ ಹೊರಗಡೆ 1000 ರೂಪಾಯಿ ಇದ್ದರೆ ಮನೇಲಿ 500 ರೂಪಾಯಿ ಖರ್ಚು ಮಾಡಿಕೊಂಡು ಮನೆ ಮಂದಿ ಎಲ್ಲ ಟೇಸ್ಟ್ ಮಾಡ್ಬೋದು. ಚೆನ್ನಾಗಿ ಬರುತ್ತೆ. ಮಾಡ್ಕೊಳ್ಳಿ ಡಿಫ್ರೆಂಟಾಗಿ, ಯಾವಾಗಲಾದ್ರು ಒಂದು ದಿನ ಮಾಡಿಕೊಂಡು ತಿನ್ನಿ. ಇವತ್ತು ನಮ್ಮ ಮನೆಯವ್ರು ಮಾಡಿರುವಂಥ KFC ಚಿಕನ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ, ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ. ಬರಲಾ, ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಏನು ಹೇಳ್ತೀರಾ ಎಲ್ರಿಗೂ ಹೇಳಿ. See you friends. Bye.